ಜಾಲಿ ಜಾಲಿನಲ್ಲಿ ನಾವು ಇವತ್ತು ಆಡ್ತಿರೋ ಆಟ ಏನು ಅಂತ ಹೇಳಿದ್ರೆ, ಈ ಕಡೆ ನಿಂತಿರೋರೆಲ್ಲ ನಿಮ್ಮ ಗ್ರೂಪು, ಆ ಕಡೆ ನಿಂತಿರೋರೆಲ್ಲ ಅವ್ರ ಗ್ರೂಪ್. ಯಾರು ಒಬ್ರು ಬರ್ತಾರೆ, ಚೀಟಿ ತಗೋತಾರೆ, ಅದರಲ್ಲಿ ಹಾಡಿರುತ್ತೆ, ಅದನ್ನು ನೋಡ್ಕೋತಾರೆ, ಅದನ್ನು ಆ್ಯಕ್ಟ್ ಮಾಡಿ ನಿಮಗೆ ತೋರಿಸ್ತಾರೆ. ಆ ಹಾಡು ಯಾವುದು ಅಂತ ನೀವು ಮಾತ್ರ ಗೆಸ್ಟ್ ಮಾಡಬೇಕು. ಹಿಂದೆ ಇರೋರು ಯಾರೂ ಹೆಲ್ಪ್ ಮಾಡೋ ಹಾಗಿಲ್ಲ. ನಿಮ್ಮ ಕಡೆಯಿಂದನೇ ಮಾಡೋಣ. ಓಕೆ, ಯಾರು ಬರ್ತಾರೆ ಸರ್? ತೊಳಿ ಮಾಸ್ಕ್ ತೊಳಿ, ಫಸ್ಟ್ ಹಾಕ್ಕೊಳ್ಳಿ ಮಾಸ್ಕ್ನ. ರೆಡಿ, ಸ್ಟಾರ್ಟ್. ಮಳೆ, ಆಕಾಶ, ಕಾಮನ್ ಬಿಲ್ಲು, ಮಳೆ, ಕಾಮನ ಬಿಲ್ಲು, ಓಲ್ಡ್ ಫಿಲ್ಮ್ ಸಾಂಗ್, 9, 8, 7, 6, ಮಳೆ, 5, 4, 3, 2, 1. ಮಳೆ. ಸರ್, ಯಾವ ಹಾಡಿರ್ಬೋದು ನಿಮ್ಮ ಪ್ರಕಾರ? ಗೆಸ್ ಮಾಡಿ. ಆಗ್ಲಿಲ್ವಾ? ಓಕೆ, ಸರಿ. ಪ್ರಧಾನಮಂತ್ರಿಗಳೇ, ಹಾಡು ಯಾವುದು ಅಂತ ಹಾಕಿ. ಮಳೆ ಬಿಲ್ಲೆ ಮಳೆ ಬಿಲ್ಲೆ ಜೊತೆ ನಡೆಯೇ ಮಳೆ ಬಿಲ್ಲೆ ಗೆಳೆಯ ಬರುತ್ತಾನೆ ಊರಿಗೆ. ಸರ್, ಇವಾಗ ನೀವು ಒಂದು ಹಾಡೇ ಗೆಸ್ ಮಾಡ್ದಿರೋ ಕಾರಣ ನಿಮಗೆ ಶಿಕ್ಷೆ. ಯಾವ ಕಲರ್ ಜ್ಯೂಸ್ ಕುಡಿತೀರಾ? ಗ್ರೀನಾ ವೈಟಾ? ಗ್ರೀನ್ ಕಲರ್. ಗ್ರೀನ್ ತಗೊಳ್ಳಿ ಸರ್. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ, ಬ್ಯಾಗು ಹಿಡಿ. ಇವಾಗ ನಿಮ್ಮ ಕಡೆಯಿಂದ ಯಾರು ಲತಾವ್ರೆ? ಸಾಕ್ಷಿ. ಸ್ಟಾರ್ಟ್. ಹಿಂದೆ ಹಳೇದು. ಹಳೇದು. ಫಸ್ಟ್ನೇದು ಅಡುಗೆ ಮಾಡೋದ, ಹಳೆ ಕಾಲದ ಅಡುಗೆ. ಅಡುಗೆ ಪಾತ್ರೆ. ಹಳೆ ಪಾತ್ರೆ, ಹಳೆ ಕಬ್ಬಣ, ಹಳೆ ಪೇಪರ್ ತರ ಹೋಳಿ. ನಮ್ಮ ಲತಾ ಅವರು ಹಳೆ ಪಾತ್ರೆ ಆ ಹಾಡು ಅಂತ ಹೇಳ್ತಾ ಇದ್ದಾರೆ. ಉತ್ತರ ಸರಿನಾ ತಪ್ಪ ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾರೆ. ಓಕೆ, ನಿಮಗೆ ಒಂದು ಅಂಕ ಬಂದಿದೆ, ಕಂಗ್ರ್ಯಾಚುಲೇಷನ್ಸ್. ಆದರೆ ರೂಲ್ಸ್ ತುಂಬ ಜನ ಬ್ರೇಕ್ ಮಾಡಿದ್ದೀರಾ ನಿಮ್ಮ ಕಡೆ. ನಾನು ಹೇಳಕ್ಕೆ ಮುಂಚೆನೇ ನೀವೇ ಡಿಸೈಡ್ ಮಾಡಿಬಿಟ್ಟು ಇವಾಗ ನಿಮ್ಮ ಇಷ್ಟು ಜನದಲ್ಲಿ ಯಾರು ಪನಿಷ್ಮೆಂಟ್ ತಗೋತೀರಾ? ಯಾವ್ದು ಕೊಡೋಣ ಗಿರೀಶ್ ಅವರೇ? ವೈಟೇ ಕುರೀರಿ. ಭಾಗ್ಯ ಎನ್ನಲೇ ಪುಣ್ಯ ಎನ್ನಲೇ, ಭಾಗ್ಯ ಎನ್ನಲೇ ಪುಣ್ಯ. ಇದೇನತ್ಯವ, ಇಬ್ರಲ್ಲಿ ಒಬ್ರು ಫೋನ್ ಮಾಡಿಲ್ವಲ್ಲ? ಹಿಂಗಾದ್ರೆ ಕತೆ ಹೆಂಗೆ? ಅದನ್ನೇ ನಾನು ಯೋಚನೆ ಮಾಡ್ತಿದ್ದೀನಿ ಗಂಗಾ. ಒಂದು ಭೈರವನೇ ಫೋನ್ ಮಾಡಿ ಗೌರಿ ಮನೇಲಿಲ್ಲ ಅಂತ ಹೇಳ್ಬೇಕಿತ್ತು, ಇಲ್ಲ ಗೌರಿನೇ ಫೋನ್ ಮಾಡಿ ನಾನು ಮನೆ ಬಿಟ್ಟು ಹೊಂಟೋಯ್ತಾ ಇದ್ದೀನಿ ಅಂತ ಹೇಳ್ಬೇಕಿತ್ತು. ಅತ್ಯವ, ಅವರಿಬ್ರು ಪುನಃ ಮನ್ಸು ಬದಲಾಯಿಸಿ ಒಂದಾಗ್ಬಿಟ್ರೆ ನಾನು ಏನು ಮಾಡೋಣ ಅತ್ಯವ? ಆಗ ಹಂಗೆಲ್ಲ ಏನೂ ಆಗಕ್ಕಿಲ್ಲ ಗಂಗಾ, ಸುಮ್ಕಿರು. ಗೌರಿ ಏನಾದರೂ ಒಂದು ನಿರ್ಧಾರ ತಕದಾಳೆ. ಅತ್ಯವ, ಆ ಗೌರಿ ನನ್ನ ಗಂಡನ ಬಿಡದೆ ಹೋದ್ರೆ ಅದಕ್ಕೆ ನಾನೇ ಶಂಕರ ಅವ್ರಿಗೆ ಫೋನ್ ಮಾಡಿ ವಿಷಯ ಕೇಳೇನೆ. ಬೇಡ ಗಂಗಾ, ಆಟ ನಡೀತಿರುವಾಗ ದಾಳ ಉಳಿಸೋ ಅವಸರ ಮಾಡಬೇಡ. ಎದುರಾಳಿ ಹೆಂಗೆ ಆಟ ಆಡ್ತಾನೆ, ಯಾವ ಕಾಯಿ ಮುಂದೆ ನಡೆಸ್ತಾನೆ ಅಂತ ನೋಡಿಕೊಂಡು ನಾವು ಆಟನ ಮುಂದುವರಿಸ್ಬೇಕಾಯ್ತದೆ. ಇಲ್ಲಾಂದರೆ ಜೀವನದ ಪಗಡೆ ಆಟದಾಗೆ ನಮ್ಮ ನಡೆ ಏನು ಅಂತ ನಾವೇ ನಮ್ಮ ಶತ್ರುಗೆ ಬಿಟ್ಕೊಟ್ಟಂಗಾಗೋಯ್ತದೆ. ಅಯ್ಯೋ ಅತ್ಯವ, ಮತ್ತೆ ಯಾರು ಯಾಕೆ ಫೋನೇ ಮಾಡ್ತಿಲ್ಲ? ಅವಳೇ ಮಾಡೋಳೆ, ಇರು ಮಾತಾಡೋಣ. ಹೇಳವ ಗೌರಿ. ಅತ್ತೆ, ನಾನು ಮನೆಗೆ ಬಂದು ಗಂಗಾ ನೋಡೋ ಪರಿಸ್ಥಿತಿನಲ್ಲಿಲ್ಲ. ಆದರೆ ಅವಳು ಯಾವಾಗಲೂ ಖುಷಿಯಾಗಿರ್ಬೇಕು ಅಂತಲೇ ನಾನು ಬಯಸ್ತೀನಿ. ಅದಕ್ಕೆ ಅತ್ತೆ, ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಆದರೆ ನೀವು ಅದಕ್ಕಿಲ್ಲ ಅನ್ಬಾರ್ದು. ಅದೇನು ಹೇಳ್ಬೇಕು ಅಂತಿದ್ಯೋ ನೇರವಾಗಿ ಹೇಳವ. ನನಗೆ ಕ್ಷಮಿಸ್ಬಿಡಿ ಅತ್ತೆ. ನಾನು ಯಾವಾಗಲೂ ಜೋಗಿಯವ್ರ ಜೊತೆ ನಗ್ನಗ್ತಾ ಖುಷಿಯಾಗಿರ್ಬೇಕು, ಕೊನೆ ತನಕ ಜೋಗಿಯವ್ರ ಹೆಂಡತಿಯಾಗಿ ಬದುಕಬೇಕು ಅನ್ನೋ ನಿಮ್ಮ ಆಸೆ ಪ್ರಕಾರ ನನಗೆ ನಡ್ಕೊಳಕ್ಕಾಗ್ತಿಲ್ಲ.
ಅದನ್ನೇ ಹೇಳಿದ್ಲು. ಅವಳು ಎಷ್ಟು ಒಳ್ಳೆಯವಳು ಅತ್ತೆ. ಇಷ್ಟು ವರ್ಷ ತನ್ನ ಗಂಡಂಗೋಸ್ಕರ ಕಾದಿರೋ ಗಂಗಾ ನನ್ನ ಮತ್ತೆ ನನ್ನ ಗಂಡನ ಪ್ರೀತಿಗೋಸ್ಕರ ಅವಳ ಪ್ರೀತಿನ ತ್ಯಾಗ ಮಾಡಕ್ ಹೊಟ್ಟಿದ್ದಾಳೆ. ಆದ್ರೆ ನನ್ನ ಮನಸ್ಸು ಇದಕ್ಕೆ ಒಪ್ತಾ ಇಲ್ಲ ಅತ್ತೆ. ಜೋಗಿಯವರು ಗಂಗಾಗೆ ಸೇರ್ಬೇಕು. ಅವರಿಬ್ರು ಖುಷಿಯಾಗಿರ್ಬೇಕು. ಅದಕ್ಕೆ ನಾನು ಇನ್ನು ಮುಂದೆ ಅವ್ರ ಜೀವನದಲ್ಲಿ ಬರಲ್ಲ. ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಹೋಗಿದ್ದೆ ಶಾರದಾ, ನೀನು ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ನಿಮ್ಮಿಬ್ಬರಿಗೂ ಏನೂ ಆಗಿಲ್ಲ ಅಲ್ವಾ? ಏನು ಆಗ್ಲಿಲ್ಲ ಅಮ್ಮಮ್ಮ. ನಾವು ಬಸ್ ಸ್ಟ್ಯಾಂಡ್ಗೆ ಹೋಗಿದ್ವಾ, ಅಲ್ಲಿ ಅಮ್ಮ ಯಾರಿಗೋ ಜೋರ್ ಮಾಡಿದ್ಲು. ಆಮೇಲೆ ವಾಪಸ್ ಬಂದ್ಬಿಟ್ವಿ. ಏನು ಹೇಳ್ತಿದ್ಯಾ ದೀಪು? ಅಲ್ಲ, ಈ ಫ್ರೆಂಡಿಗೆ ಒಂದು ಮಾತು ಹೇಳ್ಬಿಟ್ಟು ಹೋಗ್ಬೇಕು ಅಂತ ಗೊತ್ತಾಗಲ್ವಾ ನಿಂಗೆ? ನೀನು ಮಾಡಿದ್ದು ಸರಿನಾ? ನಾನು ಹೇಳ್ಬೇಕು ಅಂತಾನೆ ಇದ್ದೆ, ಆದ್ರೆ ದೀಪು, ಇದು ದೊಡ್ಡವ್ರ ವಿಷಯ. ನಿಮ್ಮ ಮಧ್ಯೆ ಮಾತಾಡಬಾರ್ದು ಅಂತ ಗೊತ್ತಿಲ್ಲ. ಹೋಗು, ಆಟ ಆಡ್ಕೊ ಹೋಗು. ಶಾರದಾ, ಏನಮ್ಮಮ್ಮ ಹೇಳಿದ್ದು? ಏನದು ಬಸ್ ಸ್ಟ್ಯಾಂಡು ಗಲಾಟೆ? ಅವಳು ಏನೋ ಹೇಳಿದ್ಲು ಅಮ್ಮ. ಆ ವಿಷಯ ಯಾಕೀಗ? ನಾನು ಬಂದಾಯ್ತಲ್ಲ. ಇಷ್ಟು ಸುಲಭವಾಗಿ ಹೇಳ್ತಿದ್ಯಲ್ಲ, ಬಂದಾಯ್ತು ಅಂತ. ಎಷ್ಟು ಸಲ ಹೇಳಿದ್ದೀನಿ ನಿಂಗೆ ನಾನು, ಅವತ್ತು ಮನೆ ಬಿಟ್ಟು ಹೋಗಬೇಡ ಅಂತ. ಆದರೂ ನನ್ನ ಮಾತು ಕೇಳಲ್ಲ ಅಲ್ಲ ನೀನು. ನಿನಗೆ ಕೇಳ್ತಾ ಇರೋದು ಯಾಕೆ ಹೀಗೆ ಮಾಡಿದೆ ಅಂತ. ನೀವು ಕೊಡ್ತಿರೋ ಪ್ರೀತಿಗೆ ನಾನು ಅರ್ಹಳಲ್ಲ. ಅದನ್ನ ನೀನು ಹೇಳೋದಲ್ಲ, ನಾನು ಹೇಳಬೇಕು. ಯಾರಿಗೆ ಎಷ್ಟು ಪ್ರೀತಿ ಕೊಡಬೇಕು ಅಂತ ನಾನು ಹೇಳಬೇಕು. ಇಲ್ಲ, ಈ ಮನೆ ಎಷ್ಟು ಬಿಕ್ಕು ಅಂತಿತ್ತು ಗೊತ್ತಾ? ಯಾರೇ ಹೇಳಿದ್ರು ನಿಂಗೆ ಮನೆ ಬಿಟ್ಟು ಹೋಗಕ್ಕೆ? ಯಾರೂ ಹೇಳಲಿಲ್ಲ ಅಮ್ಮ. ನನಗೆ ಹಾಗನ್ನಿಸ್ತು. ಆದರೆ ಯಾಕೋ ಗೊತ್ತಿಲ್ಲ, ನಾನು ಈ ಮನೆ ಬಿಟ್ಟು ಹೋಗೋಣ ಅಂದರೆ ಆಗ್ತಾ ಇಲ್ಲ. ಅದ್ಯಾವುದೋ ಶಕ್ತಿ ನನ್ನ ತಡೀತಾ ಇದೆ. ಸದ್ಯ ನಿನಗೂ ಹಾಗೆ ಅನಿಸ್ತಿದ್ಯಲ್ಲ. ನೀನೇನೋ ಹೇಳ್ದೆ ಕೇಳ್ದೆ ಹೊರಟೋದೆ. ಆದರೆ ನನಗಿಲ್ಲಿ ಎಷ್ಟು ಸಂಕಟ ಆಗ್ತಿತ್ತು ಗೊತ್ತಾ ನಿನಗೆ? ಹೌದಮ್ಮ ಶಾರದಾ, ನಮ್ಗೆಲ್ರಿಗೂ ತುಂಬಾ ಆತಂಕ ಆಗಿತ್ತು. ಅದರಲ್ಲೂ ಸುಮಿತ್ರಾ ಅಂತೂ ಕಣ್ಣಲ್ಲಿ ನೀರು ಹಾಕ್ತಾನೆ ಇದ್ಲು. ಯಾವ ಜನ್ಮದ ಬಂಧನೋ ಏನೋ ಗೊತ್ತಿಲ್ಲ ಅಮ್ಮ. ನಾನು ಈ ಮನೆ ಬಿಟ್ಟು ಹೋದೆ ಅಂತ ಕಣ್ಣಲ್ಲಿ ನೀರು, ನಿಮ್ಮ ಮನ್ಸಿಗೆ ನೋವು ಆಗ್ಬಾರ್ದು ಅಂತ ನನ್ನ ಮನಸ್ಸು ನನ್ನ ವಾಪಸ್ ಇಲ್ಲಿ ಕರ್ಕೊಂಡು ಬಂತು. ನಾನು ನಿಮ್ಮ ಮನಸ್ಸಿಗೆ ತುಂಬಾ ನೋವು ಮಾಡಿದೆ. ನನಗೆ ಕ್ಷಮಿಸಿ. ಹೋಗು. ಈ ಪರಿಸ್ಥಿತಿಯಲ್ಲಿ ನಾನು ನಿನ್ನೊಂದಿಗೆ ಹೋರಾಡಲಾರೆ. ನಿನಗೆ ನಾನೇನು ಅನ್ಯಾಯ ಮಾಡಿದ್ದೇನೆ? ಸುಮ್ಮನೆ ನನ್ನ ಮೇಲೆ ಆಕ್ರಮಣ ಮಾಡಬೇಡ. ಹೋಗು ಇಲ್ಲಿಂದ.
ಮಹಿಷಿ, ನನ್ನನ್ನು ಕ್ಷಮಿಸು ಮಹಿಷಿ. ಮಹಿಷಿ, ನನ್ನ ಮಗನನ್ನು ಶಕ್ತಿಶಾಲಿಯಾಗಿ ಬೆಳೆಸು. ನಿಮಗೇನು ಆಗಬಾರದು, ನಿಮಗೇನು ಆಗಬಾರದು. ಇಲ್ಲಿ ನೋಡಿ, ಇಲ್ಲಿ ನೋಡಿ, ನಾವಿಬ್ಬರು ಸೇರಿ ಈ ಮಗುವನ್ನು ಬೆಳೆಸಬೇಕು. ನಮ್ಮನ್ನು ಅನಾಥರನ್ನಾಗಿ ಮಾಡಿ ಹೋಗಬೇಡಿ. ನೀವಿಲ್ಲದಿದ್ದರೆ ನಮಗೆ ನಾವು ದಿಕ್ಕು. ಅಳಬೇಡ ಮಹಿಷಿ, ಅವನಿನ್ನು ನಿನ್ನ ಮಗ. ನಾನು ಹೋದೆನೆಂದು ಭಯಪಡಬೇಡ. ಎಷ್ಟೇ ಕಷ್ಟ ಆದರೂ ಅವನ ಕೈ ಬಿಡಬೇಡ. ಅಗ್ನಿಯ ವರದ ಶಕ್ತಿ ಇದೆ ಮಹಿಷಿ. ಎಲ್ಲ ಲೋಕಗಳನ್ನು ಆಳುತ್ತಾನೆ. ನೀವಿಬ್ಬರು ಸುಖವಾಗಿ ಬಾಳುತ್ತೀರಿ ಕಂದ. ಜಯಶಾಲಿಯಾಗು ಕಂದ. ಈ ತಂದೆಯನ್ನು ಕ್ಷಮಿಸು. ನಿನ್ನ ತಾಯಿ ಎಂದು ಮೇಯಿಂದ ಹೇಳಿಕೊಳ್ಳುವ ಹಾಗೆ ಬದುಕು ಕಂದ. ಇದೇನಾಗಿ ಹೋಯಿತು? ಸುಂದರವಾಗಿ ಜೀವನ ಕಟ್ಟಿಕೊಡುತ್ತೇನೆಂದು ಮಾತು ಕೊಟ್ಟವರು ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋದಿರಲ್ಲ. ಸೂರ್ಯ ಯಾರಪ್ಪ ಅದು? ಓ ಕಾರ್ತಿಗೆ ಬಂದೇನೋ. ಅಪ್ಪ ನನ್ನ ಫ್ರೆಂಡ್ ಕಾರ್ತಿ ಅಂತ. ನಮಸ್ಕಾರಪ್ಪ. ನಾನು ಹೊಸ ಕಾರ್ ತಗೊಂಡಿದ್ದೀನಲ್ಲಪ್ಪ. ಆಗಿದ್ಮೇಲೆ ಇವನೇ ಡ್ರೈವರ್. ಓಹೋ, ದೊಡ್ಡ ಕಾರ್ ಡ್ರೈವರ್ಗಳನ್ನೆಲ್ಲ ಮೇಂಟೈನ್ ಮಾಡೋ ಅಂತ ಬೆಳೆದ್ಬಿಟ್ಟ. ನೀನೊಂಥರ ಮನೆ ಹಾಳು ದೇವ್ರಿದ್ದಂಗೆ ಕಣೆ. ದಿವಸ ನನ್ನ ಕೈ ಬೈಗಳ ಪೂಜೆ ಆದ್ರೆ ನಿಂಗೆ ಸಮಾಧಾನ ಅಲ್ಲ? ಕೂಲಪ್ಪ, ಕೂಲ್. ಸಕ್ಕರೆ ಹಿಂಗೆ ಅಂದೂನೇ ನನ್ನನ್ನು ಒಂದಿನ ದೊಡ್ಡ ಮೋಸ ಮಾಡ್ಬಿಡ್ತಾರೆ. ನೋಡ್ತಾರೋ ಕೇಳಿಲ್ವೇ? ನಿಂದ ಕರೀರಬೇಕಯ್ಯ, ನಿಂದ ಕರೀರಬೇಕು ಅಂತ. ಹಂದಿ ಹಾಗೆ ಅಂತಿದ್ಯೇನೋ ನನ್ನ? ಅಯ್ಯ, ಸಕ್ಕರೆ ಹಾಗೆ ಅಂತ ಇದ್ದೆ. ಅಯ್ಯೋ ಓದಿ ಬಿಡು. ಇತ್ತೀಚೆಗೆ ಬರ್ತಾ ಕಿವಿ, ಮೂಗು, ಕಣ್ಣು ಏನು ಕರೆಕ್ಟಾಗಿ ವರ್ಕ್ ಆಗ್ತಾಯಿಲ್ಲ ನಿನಗೆ. ವಯಸ್ಸಾಗೋಯ್ತಲ್ಲ. ಮೀನಾ ನನ್ನ ಹೊಸ ಕಾರ್ದು ಕೀ ಇದೆಯಲ್ಲ, ತಗೊಂಬರೇ. ಅಪ್ಪನ ಕೈಲಿ ಕೊಡ್ಸೋಣ ಕಾರ್ತಿಗೆ. ನನ್ನ ಕೈಲಿ ಯಾಕಯ್ಯ? ನಿನ್ನ ಕೈಲಿ ಕೊಡ್ಸಿದ್ರೆ ಒಳ್ಳೇದಾಗತ್ತ ಬೌ. ಸರಿ ಇರಪ್ಪ, ಈಗ ತಾನು ವಾಕಿಂಗ್ ಹೋಗಿ ಬಂದೆ, ಸ್ವಲ್ಪ ಫ್ರೆಶ್ ಆಗಿ ಬರ್ತೀನಿ. ಅಂದಾಗೆ ಅವ್ರು ಕಾಪಿ ಕೊಡಪ್ಪ. ನಮ್ಮನೆ ವಾತಾವರಣ ಹಿಂಗೆ ಬೇಜಾರು ಮಾಡ್ಕೊಬೇಡ. ತಗೊಳ್ಳಿ ಅಣ್ಣ. ನಾನು ಬೇರೆಯವ್ರ ಕಾರ್ ಓಡಿಸಿರೋದು, ಇದಕ್ಕೂ ನನಗೂ ಸಂಬಂಧ ಇರೋದು ದುಡ್ಡಿನ ವಿಷಯದಲ್ಲಿ ಮಾತ್ರ ಅಂತ ಅನ್ಕೋಬೇಡಿ. ಸ್ವಂತ ಕಾರ್ ಥರ ಓಡಿಸಿ. ಹಿಂದೆ ಇರೋ ಪ್ಯಾಸೆಂಜರ್ಸು ನಮ್ಗೆ ಅನ್ನ ಕೊಡೋ ದೇವರು ಅಂತ ಮರಿಬಾರ್ದು. ಕಾರ್ ಓಡಿಸ್ಬೇಕಾದ್ರೆ ಯಾವುದೇ ರೀತಿ ಕೆಟ್ಟ ಅಭ್ಯಾಸ ಅಂತೂ ಇಟ್ಕೋಬೇಡಿ. ಖಂಡಿತ ಅವ್ವ, ಕಾರಲ್ಲಿ ಯಾವುದೇ ದುರಭ್ಯಾಸ ಮಾಡಲ್ಲ ನಾನು. ನೀವೇ ಶಬಾಸ್ ಅಂತೀರಾ, ನೋಡ್ತೀರಿ. ಅಷ್ಟೇ ಅಲ್ಲ ಕಾರ್ತಿ, ನಾಳೆ ದಿನ ನೀನು 10 ಕಾರ್ ಓನರ್ ಆಗಬೇಕು, ಅದೇ ನನ್ನ ಆಸೆ. ಇವನೇ ತೆವಳುತ್ತಿದ್ದಾನೆ, ಅವನಿಗೆ ಎತ್ತು ಓಡು ಅಂತ ಹೇಳ್ತಿದ್ದಾರೆ. ಅಯ್ಯೋ ಅದೇ ಮನುಷ್ಯನಿಗೆ ಬೇಕಾಗಿರೋ ಕ್ವಾಲಿಟೀಸು ಸಕ್ರೆ. ಬಂಗಾರದ ಮನುಷ್ಯ ಪಿಕ್ಚರಲ್ಲಿ ಅಣ್ಣವರು ಒಂದು ಮಾತು ಹೇಳಿದ್ದಾರೆ. ಮನುಷ್ಯ ತಾನು ಬೆಳೆಯೋದಷ್ಟೇ ಅಲ್ಲ, ಇನ್ನೊಬ್ಬ ವ್ಯಕ್ತಿನ ತನ್ನಷ್ಟು ಎತ್ತರಕ್ಕೆ ಬೆಳೆದು ನಿಲ್ಲಿಸ್ತಾನೆ ನೋಡು, ಆವಾಗ ಅವನು ಮನುಷ್ಯ ಆಗೋದು ಅಂತ. ನೀನ್ ಏನು ಬೆಳೆದಿದ್ಯಲ್ಲೋ ಕೊಚ್ಕೊಳಕ್ಕೆ. ಅಬ್ಬಬ್ಬಾ ಅಂದ್ರೆ ಒಂದು ಎಕ್ಸ್ಟ್ರಾ ಕಾರ್ ತಗೊಂಡಿದ್ಯಾ, ಅದಕ್ಕೆ ನನ್ನ ಹಾಗೆ ಬಿಸ್ನೆಸ್ ಮ್ಯಾನ್ ಆಗೋದೇ ಅನ್ನೋ ಥರ ಮಾತಾಡ್ತಿದ್ಯಾ. ಯಾಕ್ರಿ ಹಾಗೆ ಮಾತಾಡ್ತೀರಾ? ನನ್ನ ಗಂಡನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗೇ ಆಗ್ತಾರೆ. ಅದ್ರ ಸ್ಪೆಲ್ಲಿಂಗ್ ಗೊತ್ತಾ ಕೇಳಬ್ಬಾ ನಿನ್ ಗಂಡಿಂಗೆ. ಇಲ್ಲಪ್ಪ, ನನಗೆ ಗೊತ್ತಿಲ್ಲ. ನಿನಗೆ 4 ಲಕ್ಷದ ಸ್ಪೆಲ್ಲಿಂಗ್ ಗೊತ್ತಾ? ಹೇಳು ನೋಡೋಣ. ಮನೋಜ್ ಅವ್ರೇನು ಹೇಳ್ಬಾರ್ದು ಹೇಳಿಲ್ಲ. ಯಾಕಿಬ್ರು ಟೆನ್ಷನ್ ಆಗ್ತಿದ್ದೀರಾ? ಹ್ಞೂ ಕಣ್, ಹೇಳು. ತಮ್ಮ ಯಜಮಾನ್ರು ಏನು ಮಾಡಿದ್ರು ತಮಗದು ತಪ್ಪೇ ಅಲ್ಲ. ಏನೇ ನೀನು ಅವತಾರ ಇದು? ದಕ್ಷ ಪೊಲೀಸ್ ಕಾನ್ಸ್ಟೇಬಲ್ ಅವತಾರ ಸಾಹೇಬ್ರೆ.
ಕನಸುಗಳ ಮನಸೊಳಗೆ ಮನಸ್ಸಲ್ಲಿ ಮರುಗುತ್ತಿದೆ ಮರೆಯೊಳಗೆ ಪ್ರೀತಿಸಿ ಮನಸೋತ ಮನಸ್ಸುಗಳೇ ಸೋತಾಗ ಉಳಿಯೋದು ನೆನಪುಗಳೇ ಮನಸ್ಸು ಒಪ್ಪಿದ ಮನಸ್ಸಿಗಾಗಿ ಮನಸ್ಸು ಕೊಟ್ಟೆ ನೀನು ಮನಸ್ಸು ತಳಮಳ ಮನಸ್ಸು ಕೊರೆದರೆ ಯಾವ ಮನಸ್ಸಿಗೇನು ಮನೆಯವರೆಲ್ಲ ಸೇರಿಕೊಂಡು ಮನೆಯಲ್ಲಿ ಗಂಡ ಹೆಂಡ್ತಿದು ಒಂದು ಫೋಟೋನು ಇಲ್ವಲ್ಲ ಅಂತ ಮಾತಾಡ್ತಾಯಿದ್ರು. ಆ ಗೊಂದಲಕ್ಕೆಲ್ಲ ಬೆಳ್ಳಿತರೆ ಬೆಳ್ಳಿ ಅಂತ ಹೀಗೆ ಮಾಡಿದೆ. ಭೂಮಿ ಅಕ್ಕ, ಇನ್ನು ಎಷ್ಟೊತ್ತು ಅಂತ ಹೀಗೆ ಕೂತಿರ್ತೀಯ? ಬಾ ಸ್ವಲ್ಪ ಊಟ ಮಾಡು. ನನಗೆ ಬೇಡ ಅಕ್ಕ. ಯಾರೋ ಮಾಡಿದ ತಪ್ಪಿಗೆ ನಿನಗೆ ನೀನೇ ಶಿಕ್ಷೆ ಕೊಡ್ಕೋಬಾರ್ದು ಭೂಮಿ. ಎಲ್ಲ ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ. ಹಾಗಂತ ನಿನ್ನ ಆರೋಗ್ಯನ ಹಾಳು ಮಾಡ್ಕೊಂಡ್ರೆ ಅದು ಸರಿ ಹೋಗಲ್ಲ. ಬಾ ಸ್ವಲ್ಪ ಊಟ ಮಾಡು. ಅಕ್ಕ ನನಗೆ ಬೇಡ ಅಕ್ಕ, ದಯವಿಟ್ಟು ನಂಗೆ ಬಲವಂತ ಮಾಡಬೇಡಿ. ನಂಗೆ ಹೊಟ್ಟೆ ಹಶ್ವಾದ್ರೆ ನಾನೇ ಊಟ ಮಾಡ್ತೀನಿ. ಉತ್ತರಿಸಿ. ಎಲ್ಲವನ್ನೂ ಬಲ್ಲ ನಿಮಗೆ ಇದು ತಿಳಿದಿರುತ್ತದೆ. ಯಾರಲ್ಲಿಯೂ ಇಲ್ಲದ ಶಕ್ತಿ ನಮ್ಮಲ್ಲೇಕಿದೆ. ಈ ಶಕ್ತಿಯನ್ನು ಮುಂದೇನು ಮಾಡಬೇಕು? ಅದೂ ಅಲ್ಲದೆ ಈ ಶಕ್ತಿ ಬಂದಿದ್ದಾದರೂ ಎಲ್ಲಿಂದ ಎಂದು ಹೇಳಿ. ನೋಡ್ರವ್ವ, ಇದು ನಿಮ್ಗೆ ಬ್ಯಾಡದೇ ಇರೋ ವಿಷಯ ಅನಿಸ್ತಿದೆ. ಕೆಲವೊಂದಕ್ಕೆ ಉತ್ತರ ಹುಡುಕ್ತಾ ಇರೋದೇ ಒಳ್ಳೇದು. ನೋಡಿ ಮಕ್ಕಳ, ಮುಂದಕ್ಕೆ ಏನಾಗ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಹೀಗೆ ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹಿಂದಕ್ಕೆ ಪ್ರಯಾಣ ಮಾಡಿ